ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಒಳ್ಳೆ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ. ಲಾಗ್ ಸ್ಟಾರ್ಟ್ ಮಾಡೋಣ. ಇವಾಗ ತಾನೇ ಸ್ನಾನ ಮುಗಿಸಿ ಪೂಜೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಸಾಮಾನೆಲ್ಲ ತೊಳೆದಿದ್ದಾಯಿತು. ಇನ್ನು ಹಿಂದಿನ ವೀಡಿಯೋಗೆ ಕಂಟಿನ್ಯೂಷನ್ ವೀಡಿಯೋ ಆಗಿರುತ್ತೆ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನು ಇವಾಗ ಪಾಯಸಕ್ಕೆ ಅಂತ ಹೇಳ್ಬಿಟ್ಟು ಗೋಧಿ ನುಚ್ಚನ್ನ ನೆನೆ ಹಾಕಿದ್ದೆ ಬೆಳಗ್ಗೆನೆ. ಇವಾಗ ಅದನ್ನು ಒಂದು ವಿಸಿಲ್ ಇಲ್ಲ 2 ವಿಸಿಲು ಆ ಥರ ಕೂಗಿಸ್ಕೊಳ್ತೀನಿ. ಇನ್ನು ವೇದ ಪಾಪ ಕೂಡ ಈ ರೀತಿ ರೆಡಿಯಾಗಿದ್ದಾನೆ. ನಾನು ಕೂಡ ಈ ರೀತಿ ರೆಡಿಯಾಗಿದ್ದೀನಿ. ವೇದ ಪಾಪಗೆ ತಲೆಗೆ ಎಣ್ಣೆ ಹಚ್ಚಿದ್ದೀನಿ, ನಾನು ಕೂಡ ಎಣ್ಣೆ ಹಚ್ಕೊಂಡಿದ್ದೀನಿ. ಸ್ವಲ್ಪ ದಿನಗಳಾಯಿತು ಈ ವಿಡಿಯೋ ಮಾಡಿ. ಇನ್ನು ವೇದ ಪಾಪಗೆ ಯಾಕೋ ನನ್ನ ಮೇಲೆ ಲವ್ ಜಾಸ್ತಿ ಆಗಿದೆ. ಇವತ್ತಂತೂ ವೇದ ಪಾಪ ತುಂಬ ಅಂದರೆ ತುಂಬ ಖುಷಿಯಾಗಿದ್ದಾನೆ. ನಮ್ದು ಹಬ್ಬ ನಮ್ಮ ಎತ್ತಿದ್ದಾವೆ ಅಂತ. ಇನ್ನು ಈ ಶರ್ಟ್ ಬಂದುಬಿಟ್ಟು ವೇದ ಪಾಪಗೆ ನಾಮಕರಣದಲ್ಲಿ ಬಂದಿರೋಂಥ ಗಿಫ್ಟು ಶರ್ಟ್ ಆಗಿರುತ್ತೆ. ಇವಾಗ ವೇದ ಪಾಪಗೆ ರೆಡಿ ಮಾಡಿ ಅವನಿಗೂ ಕೂಡ ಊಟ ಮಾಡಿಸಿ, ಸ್ವಲ್ಪ ಅವನು ಊಟ ಮಾಡೋದು ಲೇಟೇ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಲೇಟಾಗಿ ಮಲಗ್ತಾನೆ, ಲೇಟಾಗಿ ಎದ್ದೇಳ್ತಾನೆ. ಇನ್ನು ನೋಡ್ತಾ ಇರ್ಬೋದು ಬೇಯಿಸ್ಕೊಂಡಿದ್ದೀನಿ. ಇದು ಏನಪ್ಪ ಅಂದರೆ ರವೆ, ಗೋಧಿ ನುಚ್ಚು, ದೊಡ್ಡ ನುಚ್ಚಿನ ರವೆ. ಇನ್ನು ಈ ಥರ ಪಾಕ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ಯಾಕಂದರೆ ಬೆಲ್ಲದಲ್ಲಿ ಏನಾದರೂ ಇದ್ರೆ ಗಲೀಜು ಆ ಥರ ಎಲ್ಲ ಸೋಸ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಇನ್ನು ಹಸು ಪೂಜೆ ಮಾಡೋ ಅಂಥದ್ದು ನಮ್ಮ ಮನೇಲಿ ಎತ್ತಿಲ್ಲ, ನಮ್ಮ ಅಕ್ಕರದೇನೆ ಹಸು ಇದೆ, ಅದಕ್ಕೇ ಇಬ್ಬರು ಕೂಡ ಪೂಜೆ ಮಾಡ್ತೀವಿ. ಇನ್ನು ಈ ಕಡೆ ನೋಡ್ತಾ ಇರ್ಬೋದು ಅನ್ನನೂ ಕೂಡ ಮಾಡಿದ್ದೀನಿ. ಸ್ವಲ್ಪ ಬೇಗನೆ ಮಾಡಬೇಕು, ಯಾಕಂದರೆ ಬಿಸಿ ಇದನ್ನ ತಗೊಂಡೋಗಿ ಎಡೆ ಹಾಕಿ ತಿನ್ಸೋಕ್ಕಾಗಲ್ವಲ್ಲ ಹಸುಗೆ, ಹಂಗಾಗಿ ಸ್ವಲ್ಪ ಬೇಗನೆ. ಇನ್ನು ಇದಕ್ಕೆ ನಾನು ಇವಾಗ ಏನು ಪಾಯಸ ಮಾಡ್ತಾಯಿದ್ದೀನಿ, ಅದಕ್ಕೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಈ ಥರ ಏನೂ ಹಾಕ್ತಾಯಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಅದು ಒಂಥರ ಸ್ಮೆಲ್ ಬಂದರೆ ಹಸು ತಿನ್ನಲ್ಲ. ಹಂಗಾಗಿ ಬರೀ ಗೋಧಿ ನುಚ್ಚು ಮತ್ತು ಬೆಲ್ಲದ ಪಾಕ ಏನಿದೆ ಅಷ್ಟನ್ನೇ ಎಡೆಗೆ ಅನ್ನದ ಜೊತೆ ಹಾಕಿಡೋ ಅಂಥದ್ದು. ಇನ್ನು ಸಾಂಬಾರು ಬಂದು ಬೆಳಗ್ಗೆನೇ ಸಾಂಬಾರೇನು ಎಡೆಗಿಡಲ್ವಲ್ಲ, ಹಂಗಾಗಿ ಸಾಂಬಾರು ಮಾಡ್ಕೊಂಡಿಲ್ಲ. ತಿಳಿ ಸಾರು ಮಾಡ್ಬೋದಾಗಿತ್ತು, ಇನ್ನೇನು ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಬೇಳೆ ಸಾಂಬಾರು ಮಾಡಿದ್ದೆ. ಇನ್ನು ನೋಡ್ತಾ ಇರ್ಬೋದು ಈಸಿ ಬೆಳಗ್ಗೆ ಬಂದು ಚಟ್ನಿ ಮಾಡ್ಕೊಂಡಿದ್ದೆ, ಮಧ್ಯಾಹ್ನ ಸಾಂಬಾರು ಮಾಡಿಟ್ಟಿರೋ ಅಂಥದ್ದು ಬೇಳೆ ಸಾರು. ಇನ್ನು ನೋಡ್ತಾ ಇರ್ಬೋದು ಕೋಸಂಬರಿಗೋಸ್ಕರ ಕಾಯಿ ಮತ್ತು ಸ್ವಲ್ಪ ಕ್ಯಾರೆಟ್ ತುರಿ, ಈರುಳ್ಳಿ, ಒಂದು ಅರ್ಧ ಪೀಸ್ ಆಗೋಷ್ಟು ನಿಂಬೆಹಣ್ಣಿನ ರಸಕ್ಕಂತಂದು ಇಟ್ಟಿದ್ದೀನಿ. ಇನ್ನು ಇದನ್ನೆಲ್ಲ ಹೋಗಿ ಬಂದುಬಿಟ್ಟು ಆಮೇಲೆ ಕಲಿಸ್ಕೊಳ್ಳೋದು ಅಂತ ಇದ್ದೀನಿ. ಇಲ್ಲ ನಮ್ಮ ಅಕ್ಕರಿನ ಪೂಜೆಗೆ ಹೊರಡೋದು ಲೇಟಪ್ಪ ಅಂತಂದರೆ ಕಲಿಸಿಟ್ಟೇನೆ ಹೋಗೋದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇನ್ನು ನಮ್ಮ ಮನೇಲಿ ಯಾವ ಥರ ಮಣ್ಣಿನ ಎತ್ತಿದ್ದಾವೆ ಅಂತ ತೋರಿಸ್ತೀನಿ. ಇದು ಸಾಮಾನ್ಯ ಈ ಮಣ್ಣಿನ ಎತ್ತು ತಗೊಂಡು ಬಂದು ನಾವು ಒಂದು 10 ವರ್ಷ ಆಯಿತು ಅಂತ ಅನಿಸುತ್ತೆ. 8 ಇಲ್ಲ 10 ವರ್ಷ. ಆ್ಯಕ್ಚುಲಿ ನಾವು ಜೊತೆಗಿದ್ದಾಗೇ ನಾನು ತಂದಿಟ್ಕೊಂಡಿದ್ದೆ, ಬೀರುನಲ್ಲಿ ಇಟ್ಟಿದ್ದೆ ನನಗೆ ಬೇಕಾಗಿರೋಂಥ ಪೂಜೆ ವಸ್ತುಗಳನ್ನ. ಅದ್ರ ಜೊತೆ ಅದು ಕೂಡ ಇತ್ತು. ಇನ್ನು ನೋಡ್ತಾ ಇರ್ಬೋದು ಈ ರೀತಿ ಕಲಿಸಿದ್ದೀನಿ. ಇದಕ್ಕಿನ್ನು ಕೊತ್ತಂಬರಿ ಹಾಕಬೇಕು, ಸ್ವಲ್ಪ ಉಪ್ಪು ಹಾಕಬೇಕು, ಉಪ್ಪು ಕೂಡ ಸೇರಿಸಿದೆ ಈಗ ತಾನೇ. ಇನ್ನು ನೋಡ್ತಾ ಇರ್ಬೋದು ಈ ರೀತಿ ಚಿಕ್ಕ ಬೌಲಲ್ಲೇ ನೆನೆ ಹಾಕಿದ್ದೆ, ಯಾಕಂದರೆ ನಾನು ಅವರಪ್ಪಾಜಿ ಇಬ್ಬರೇ ಅಲ್ವಾ. ಇನ್ನು ನಮ್ಮ ಅಕ್ಕರ ಮನೆಯಲ್ಲೂ ಕೂಡ ಮಾಡಿರ್ತಾರೆ, ಹಾಗಾಗಿ. ಇನ್ನು ಕೊತ್ತಂಬರಿ ಕೂಡ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸಿದ್ದೀನಿ. ಇವಾಗ ಒಂದು ಮಿಕ್ಸ್ ಕೊಟ್ಟಿದ್ದೀನಿ. ಕಾಯಿ ತುರಿ ನೋಡ್ತಾ ಇರ್ಬೋದು ಒಂದೊಂದು ಹಾಗೆ ಬಿದ್ದಿದೆ. ಇನ್ನು ನೋಡಿ ಈ ರೀತಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಹೊರಟಿದ್ದೀನಿ. ಇಲ್ಲಿ ಮನೇಲಿ ಬಂದು ಪೂಜೆ ಮಾಡ್ತೀನಿ. ಎತ್ತುಗಳನ್ನ ಕೂಡ ರೆಡಿ ಮಾಡಿ ಇವಾಗ ಹಸುಗೋಸ್ಕರ ಬೆಲ್ಲ, ಗೋಧಿ ನುಚ್ಚು ಮತ್ತು ಅರಶಿನ, ಕುಂಕುಮ, ವಿಭೂತಿ, ಇದು ಪಾಯಸ, ಅನ್ನ. ಇದಕ್ಕೆ ನಾನು ಆವಾಗಲೇ ತುಪ್ಪದಲ್ಲಿ ಕರ್ದು ಹಾಕಿರೋದು ಏನೂ ಹಾಕ್ಕೊಂಬಂದಿಲ್ಲ, ಯಾಕಂದರೆ ನಮ್ಮ ಹಸು ತಿನ್ನಲ್ಲ. ಹಂಗಾಗಿ ಹಾಲು, ತುಪ್ಪ ಈ ಥರ ಸ್ಮೆಲ್ ಬಂದರೆ. ಇನ್ನು ನಮ್ಮ ಅಕ್ಕ ಬಂದುಬಿಟ್ಟು ವಿಭೂತಿ, ಅರಶಿನ, ಕುಂಕುಮ ಎಲ್ಲ ಇಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಬನ್ನಿ, ಇವತ್ತು ನಾವು ನಮ್ಮ ಮನೆಯ ಎತ್ತಿನ ಹಬ್ಬ ಯಾವ ಥರ ಹಬ್ಬ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ತಪ್ಪದೆ ಕಮೆಂಟಲ್ಲಿ ತಿಳಿಸಿ ನೀವು ಯಾವ ಥರ ಮಾಡ್ತೀರಾ ಏನು ಅಂತ. ಇನ್ನು ನಾನು ಬಂದುಬಿಟ್ಟು ಈ ಕಡೆ ಸೈಡು, ಒಂದು ಕಡೆ ಗೋದ್ಲಿ ಸೈಡು ವಿಭೂತಿನ ಬರಿತಾ ಇದ್ದೀನಿ. ಕೈಯಲ್ಲೇ ಬಳಿಬೇಕು ಅಂತ ಹೋದೆ, ನಮ್ಮ ಅಕ್ಕ ಇಲ್ಲ ಈ ಥರ ಅನ್ನು ಅಂತ ಹೇಳಿದ್ರು. ಯಾಕಂದರೆ ಈ ತುಂಬ ವರ್ಷಗಳಿಂದ ನಮ್ಮ ಅಕ್ಕನೇ ಈ ಥರ ಎಲ್ಲ ಪೂಜೆ ಮಾಡ್ಕೊಂಬರ್ತಾ ಇರೋದು. ಗೋದ್ಲಿ ಬಳಿಯೋದಾಗಿರ್ಬೋದು, ಜೊತೆಲಿದ್ದಾಗಲಾದರೂ ಅಷ್ಟೇ ಎಲ್ಲ ಜವಾಬ್ದಾರಿ ಇವ್ರದ್ದೇ.
ನಾನೇನು ಹಿಂಗೆ ಸುಮ್ಮನೆ ಸೈಡ್ ಆ್ಯಕ್ಟ್ರೆಸ್ ಥರ ಬಂದು ಏನಾದರೂ ಒಂದು ಇದು ಮಾಡ್ತಾ ಇರ್ತೀನಿ. ಅದನ್ನೆಲ್ಲ ಧೂಳು ಹೊಡೆಯೋದಾಗಿರ್ಬೋದು ಎಲ್ಲ ನಮ್ಮ ಅಕ್ಕನೇ. ಇವಾಗ ಎಲ್ಲ ಅರಶಿನ ಕುಂಕುಮನೂ ಆ ಕಡೆ ಕಂಬಕ್ಕೆ, ಆ ಕಡೆ ಕಲ್ಲಿಗೆ ಈ ಕಡೆ ಕಲ್ಲಿಗೆ ಎಲ್ಲ ಇಡ್ತಾ ಇದ್ವಿ ಇಬ್ಬರು ಕೂಡ ಸೇರಿ. ಇನ್ನು ಬಾಳೆಹಣ್ಣು ನೋಡ್ತಾ ಇರ್ಬೋದು, ನಮ್ಮ ಅಕ್ಕರ ಮರದಲ್ಲೇ ಬಿಟ್ಟಿರೋದು, ಹಂಗಾಗಿ ಸ್ವಲ್ಪ ಚಿಕ್ಕದಾಗಿದೆ ಬಾಳೆಹಣ್ಣು. ಇನ್ನು ನಾನು ಬಾಳೆಹಣ್ಣು ಮರ್ತು ಬಂದುಬಿಟ್ಟೆ. ಇನ್ನೇನು ಒಳಗನೆ ಇಟ್ಟು ಪೂಜೆ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಎಡೆ ಮಾತ್ರ ತೊಗೊಂಬಂದಿದ್ದೀನಿ. ಬನ್ನಿ ಯಾವ ಥರ ಪೂಜೆ, ನಮ್ಮ ಗೋದ್ಲಿ ಪೂಜೆ ನೋಡಿ. ಇನ್ನು ನಮ್ಮ ಗೌರಿ ಬಂತು ನೋಡ್ತಾ ಇರ್ಬೋದು, ಹಸು. ನಮ್ಮ ಅಕ್ಕ ಕೂಡ ಹೂವು ಎಲ್ಲನೂ ಕೋಡಿಗೆಲ್ಲ ಮುಡಿಸ್ತಾರೆ. ಇನ್ನು ನಮ್ಮ ಭಾವ ಬಂದುಬಿಟ್ಟು ನೀಟಾಗಿ ಎಲ್ಲ ಕೋಡಿಗೆ ಬಣ್ಣ ಹಚ್ಚಿದ್ದಾರೆ ನೋಡ್ತಾ ಇರೋದು. ಪ್ರತಿ ವರ್ಷ ಅಷ್ಟೇ ಈ ಥರ ಕೋಡಿಗೆಲ್ಲ ಬಣ್ಣ ಹಚ್ಚೋದು. ಮತ್ತು ನಮ್ಮ ಬಾಗಿಲು ತೋಳು ಏನಿದ್ದಾವೆ ಆ ಕಡೆ ಈ ಕಡೆ ನಮ್ಮದು ಮತ್ತು ನಮ್ಮ ಅಕ್ಕರದು, ಅದಕ್ಕೆ ಮಧ್ಯೆ ಸೂರ್ಯ ಚಂದ್ರ ಎಲ್ಲ ಬಿಡಿಸೋವಂಥದ್ದು. ಏನೋ ಒಂಥರ ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಖುಷಿ, ಎಕ್ಸೈಟ್ಮೆಂಟು. ಒಳ್ಳೇದು ಮಾಡಲಿ ಎಲ್ರಿಗೂ, ನಮಗೊಂದೇ ಅಲ್ಲ ನಿಮಗೂ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪ್ರಪಂಚದಲ್ಲಿ ಎಷ್ಟು ಜೀವರಾಶಿಗಳಿದೆಯೋ ಮುಕ್ಕೋಟಿ ದೇವತೆನೂ ಈ ಹಸುನಲ್ಲಿ ಇರ್ತಾರಂತೆ. ಎಲ್ಲರೂ ಕೂಡ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾವು ಕೇಳ್ಕೊತೀವಿ. ಇನ್ನು ನೋಡ್ತಾ ಇರ್ಬೋದು, ಇವತ್ತು ಏನು ಮಿಂಚ್ತಾ ಇದೆ ನಮ್ಮ ಹಸು, ನೀಟಾಗೆಲ್ಲ ತೊಳೆದಿದ್ದಾರಲ್ಲ ಹಾಗಾಗಿ. ಇನ್ನು ಲಕ್ಷ್ಮೀ ಪೂಜೆ ಆಗಿರ್ಬೋದು, ಬೇರೆ ಯಾವುದಾದ್ರೂ ಪೂಜೆ ಆಗಿರ್ಬೋದು, ಎಲ್ಲನೂ ಕೂಡ ನೋಡಿದ್ದೀನಿ, ಕಲ್ತಿದ್ದೀನಿ, ಮಾಡಿದ್ದೀನಿ. ಇನ್ನು ಈ ಎತ್ತಿನ ಹಬ್ಬ ಇದನ್ನೆಲ್ಲ ನಮ್ಮ ಮನೆಯಲ್ಲಿ ಮಾಡ್ತಾ ಇರಲಿಲ್ಲ. ಅಂದರೆ ನಮ್ಮ ಅಪ್ಪರ ಮನೆಯಲ್ಲಿ, ತವ್ರ ಮನೆಯಲ್ಲಿ ಈ ಥರ ಹಬ್ಬ ಅಂದರೆ ಸುಮ್ಮನೆ ಮಾಡ್ಕೊಳ್ಳೋದು, ಊಟ ಮಾಡೋದು, ಮತ್ತು ಕಿಚ್ಚಾಯಿಸೋದು ಅಂತಾರಲ್ಲ ಆ ಥರ ಮಾಡ್ತಾಯಿದ್ರು ಊರಲ್ಲಿ. ಅವಾಗೆಲ್ಲ ನೋಡೋಕೆ ಹೋಗ್ತಾಯಿದ್ವಿ. ನಮ್ಮ ಮನೆಯಲ್ಲಿ ಎತ್ತು, ಎಮ್ಮೆ ಈ ಥರ ಯಾವುದೇ ಥರ ಪ್ರಾಣಿಗಳು ಸಾಕ್ತಾ ಇರಲಿಲ್ಲ. ಏನೋ ಜಾತ್ರೆಗೆ, ಹಬ್ಬಕ್ಕೆ, ಉಣುವಿಗೆ ಅಂತ ಹೇಳ್ಬಿಟ್ಟು ಪಟ್ಲಿ ಕುರಿಗಳನ್ನ ಸಾಕ್ತಾಯಿದ್ವಿ. ಇನ್ನು ನೋಡ್ತಾ ಇರ್ಬೋದು, ಬೆಲ್ಲ ಮತ್ತು ರವೆನೂ ಕೂಡ ನಾನು ತಂದಿದ್ನಲ್ಲ ಅದನ್ನು ಪಕ್ಕಕ್ಕೆ ಹಾಕಿದ್ದೀನಿ. ಯಾಕಂದರೆ ಕೆಲವೊಂದು ಸತಿ ನಾನು ಮಾಡಿರೋಂಥ ಪ್ರಸಾದ ತಿಂತಾ ಇರಲಿಲ್ಲ ನಮ್ಮ ಗೌರಿ, ಹಂಗಾಗಿ ತಂದಿದ್ದೆ ಬೆಲ್ಲ ಮತ್ತು ರವೆ. ಈ ಸತಿ ನಾನು ಮಾಡಿರೋಂಥ ಪಾಯಸ ಅನ್ನನೂ ಕೂಡ ತಿಂತು, ಮತ್ತು ಸ್ವಲ್ಪ ಬೆಲ್ಲ ರವೆ ತಂದಿದ್ನಲ್ಲ ಅದನ್ನು ಕೂಡ ತಿಂತು. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಇನ್ನು ನಮ್ಮ ಅಕ್ಕ ಪೂಜೆ ಮಾಡುತ್ತಾ ಇದ್ದಾರೆ. ನಾವಂತೂ ಈ ವರ್ಷ ಈ ಥರ ಎತ್ತಿನ ಹಬ್ಬ ಆಚರಿಸ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನಮ್ಮ ಗೌರಿ ಎಷ್ಟು ಚೆನ್ನಾಗಿ ಬರೀ ಬೆಲ್ಲ ಮತ್ತು ಗೋಧಿ ನುಚ್ಚುನೇ ಆರಿಸ್ತಾ ಇದ್ದೆ. ಇನ್ನು ನಮ್ಮ ಅಕ್ಕನ ಮಗಳು ಕೂಡ ಪೂಜೆ ಮಾಡ್ತಾ ಇದ್ದಾಳೆ. ವೇದು ಅಂತೂ ನಾನು ಎಷ್ಟೊತ್ತಿಗೆ ಪೂಜೆ ಮಾಡ್ತೀನೋ ಏನೋ ಅಂತ ಕಾಯ್ತಾ ಇದ್ದಾನೆ. ತಡಿ ನೀನು ಮಾಡುವಂತೆ ಅಂತ ದೊಡ್ಡಪ್ಪ ನಿಲ್ಲಿಸಿದ್ದಾರೆ. ನೋಡ್ತಾ ಇರ್ಬೋದು, ಬಾಳೆಹಣ್ಣು ಮತ್ತು ನಾವು ಹಾಕಿರೋಂಥ ಪ್ರಸಾದ ಈ ಥರ ಚೆನ್ನಾಗಿ ಸ್ವೀಕರಿಸಿದ್ರೆ ನಮಗೂ ಕೂಡ ಮನಸ್ಸಿಗೆ ತುಂಬ ಖುಷಿ, ನೆಮ್ಮದಿ ಈ ಥರ ಎಲ್ಲ ಸಿಗುತ್ತೆ. ಇನ್ನು ನಾನಿವಾಗ ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿ ಇದೆ ಕೊಟ್ಟಿಗೆ. ಪಕ್ಕದಲ್ಲೇ ಇದು ಕುರಿ ಎಲ್ಲ ಕಟ್ಟಿರೋಂಥದ್ದು. ನಮ್ಮ ಗೌರಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನಾಲ್ಗೆ ಎಲ್ಲ ಸವರಾಡ್ಕೊತಾ ಇದೆ. ಸ್ವೀಟ್ ಅಲ್ವಾ ತಿಂದ್ಬಿಟ್ಟು. ಇನ್ನು ಈ ರೀತಿ ನಾನು ಪೂಜೆ ಎಲ್ಲ ಮಾಡಿ, ಇನ್ನು ಮನೆಯಲ್ಲಿ ಕೂಡ ಪೂಜೆ ಎಲ್ಲ ಮುಗಿಸಿಲ್ಲ, ಮನೆಗೂ ಹೋಗ್ಬಿಟ್ಟು ಪೂಜೆ ಮಾಡಬೇಕು. ದೇವರೇ, ಮಾತೆ, ಗೋಮಾತೆ ಎಲ್ರಿಗೂ ಕಾಪಾಡಮ್ಮ ಅಂತ ಹೇಳ್ಬಿಟ್ಟು ಇನ್ನು ಪೂಜೆ ಎಲ್ಲ ಮುಗೀತು. ಸ್ವಲ್ಪ ಹಸು ಏನು ಎಂಜಲ್ ಮಾಡಿರುತ್ತೆ ಅದನ್ನು ನಾವೆಲ್ಲರೂ ಕೂಡ ಪ್ರಸಾದದ ರೂಪದಲ್ಲಿ ತಿಂತೀವಿ. ನೆಕ್ಸ್ಟು ಎಲ್ರದ್ದು ಪೂಜೆ ಎಲ್ಲ ಆದ ತಕ್ಷಣ ಆ ಥರ ಪೂಜೆ ಮುಗ್ದಿರೋ ಅಂಥ ಪ್ರಸಾದದ್ದು ಏನಿರುತ್ತೆ ಎಲ್ರಿಗೂ ಕೊಡ್ತಾರೆ ನಮ್ಮ ಅಕ್ಕನೇ. ಇವಾಗ ನಮ್ಮದೆಲ್ಲ ಪೂಜೆ ಆಯಿತು, ವೇದು ಪಾಪುದಾಯಿತು. ಇವಾಗ ಅವ್ರು ದೊಡ್ಡಪ್ಪ ಪೂಜೆ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ನಮ್ಮ ಅಕ್ಕರು ಪಾಯಸಕ್ಕೆ ಹಾಲು ಹಾಕಿರ್ಬೋದು, ಅದನ್ನು ತಿನ್ನಿಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಅದು ತಿಂತಾ ಇಲ್ಲ, ನೋಡುವಂತ್ರಿ. ನೋಡ್ತಾ ಇರ್ಬೋದು, ಇವಾಗ ನಮ್ಮ ಅಕ್ಕ ಆ ಕಡೆ ಸೈಡ್ ಹಾಕಿರೋದು ನಂದು ಸ್ವಲ್ಪ ತಿಂತು. ಇನ್ನು ಇದನ್ನು ನೋಡ್ತಾ ಇರ್ಬೋದು, ಸ್ವಲ್ಪ ಹಾಲೇನಾದರೂ ಮಿಕ್ಸ್ ಮಾಡಿದಾರೇನೋ ಏನು ಮಾಡಿದರು, ಬಲವಂತಕ್ಕೆ ಬಾಯಲ್ಲಿ ಇಡ್ತಾ ಇದ್ದಾರೆ. ಯಾಕಂದರೆ ಅದು ಎಂಜಲ್ ಮಾಡಬೇಕಲ್ವ, ಸ್ವಲ್ಪ ಆದ್ರೂ ಬರೀ ನುಚ್ಚು ಬೆಲ್ಲ ಅಷ್ಟೇ ತಿಂದಿದೆ ಅದು ಈ ರೀತಿ. ಇನ್ನು ನಮ್ಮ ಹಸು ಇವಾಗ ಗಬ್ಬ ಇದೆ. ಇಲ್ಲಿ ಹಸುಗೆ ಅರಶಿನ ಕುಂಕುಮ ಏನೂ ಇಟ್ಟಿರಲಿಲ್ಲ, ಹಂಗಾಗಿ ನಾನು ಇವಾಗ ಪೂಜೆ ಎಲ್ಲ ಆದ ನಂತರ ಅರಶಿನ ಕುಂಕುಮ ಇಡ್ತಾಯಿದ್ದೀನಿ. ಹಿಂದೆ ಬಾಲಕ್ಕೆ ಮತ್ತು ಬೆನ್ನಿಗೆ ಇದೆಲ್ಲ ಇಡೋ ಅಂಥದ್ದು ನನಗೆ ಅಭ್ಯಾಸ, ಯಾವಾಗಾದರೂ ಪೂಜೆ ಮಾಡ್ತಾ ಇರುವಾಗ. ಮತ್ತು ಹಿಂದೆ ನಾನು ಒಂದು 9 ವಾರ 5 ವಾರ ಈ ಥರ ನಾನು ಏನಾದರೂ ಬೇಡಿಕೊಂಡು ಈ ಹಸು ಪೂಜೆ ಮಾಡಿದ್ದೀನಿ. ಇದೇ ಹಸುನೇ, ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನಲ್ವ, ಈ ಹಸುನೇ. ನೋಡ್ತಾ ಇರ್ಬೋದು, ನಾನು ಕೂಡ ಸ್ವಲ್ಪ ಪ್ರಸಾದನ ತಗೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಸ್ವಲ್ಪ ಇಲ್ಲೇ ಪ್ರಸಾದ ಇಸ್ಕೊಂಡು ತಿಂದು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಮನೆಯಲ್ಲೂ ಕೂಡ ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ನಮ್ಮ ಹಸು ಏನು ಕರು ಹಾಕುತ್ತೋ ಗೊತ್ತಿಲ್ಲ, ಊರಿಗೆ ಕರ ಹಾಕುತ್ತೋ ಇನ್ನು ಹೆಣ್ಗರ ಹಾಕುತ್ತೋ ಗೊತ್ತಿಲ್ಲ. ಇಷ್ಟರಲ್ಲೇ ನಮ್ಮ ಹಸು
ಕರು ಹಾಕುತ್ತೆ, ಇನ್ನೊಂದು 2-3 ತಿಂಗಳು ಹೋಗ್ಬೋದು ಅಂತ ಹೇಳಿದ್ದಾರೆ ನಮ್ಮ ಅಕ್ಕ. ನನಗೆ ಅಷ್ಟೊಂದು ಗೊತ್ತಾಗಲ್ಲ. ಇನ್ನು ವೇದು ಪಾಪ ನೋಡ್ತಾ ಇರ್ಬೋದಮ್ಮ, ನನಗೆ ಪ್ರಸಾದ ಅಂತ ಹೇಳ್ಬಿಟ್ಟು ಅವನು ಕೂಡ ಇಸ್ಕೊಂಡ. ಎಷ್ಟು ನೀಟಾಗಿ ಕೈ ಮುಗಿತಾ ಇದ್ದಾನೆ ನೋಡ್ರಿ ನಮ್ಮ ವೇದು ಪಾಪ. ಅವನಿಗಂತೂ ದನ ಕರ ಅಂದರೆ ತುಂಬ ಇಷ್ಟ. ಇನ್ನು ಇವತ್ತು ವಿನುನ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಂಡ್ವಿ. ಮಧುರನ ಅಷ್ಟು ಮಿಸ್ ಮಾಡ್ಕೊಳ್ಳಲ್ಲ, ಯಾಕಂದರೆ ಹೋದ ವರ್ಷ ಆಚೆ ವರ್ಷ ಹೋದ ವರ್ಷ ಇಲ್ಲ ಅಷ್ಟೇ ವಿನು. ಪ್ರತಿ ವರ್ಷವೂ ಅವ್ರ ದೊಡ್ಡಪ್ಪನ ಜೊತೆ ಕೈಯಲ್ಲಿ ಕಾಲಲ್ಲಿ ಆಡ್ತಾ ನಂದು ಇವತ್ತು ಹಬ್ಬ ಅಂತ ವೇದು ಪಾಪ ಎಷ್ಟು ಖುಷಿಯಿಂದ ಇದ್ದಾನ. ವಿನು ಅಷ್ಟೇ ಖುಷಿಯಿಂದ ಇದ್ದು ಅವ್ರ ಮನೇಲೇ ಊಟ ಮಾಡಿ ಬರ್ತಾ ಇದ್ಲು. ಹಂಗಾಗಿ ಅವರೆಲ್ಲ ಭಾಳ ಮಿಸ್ ಮಾಡಿಕೊಂಡ್ರು. ನಾನು ಕೂಡ ಅಷ್ಟೇ ತುಂಬಾ ಮಿಸ್ ಮಾಡಿಕೊಂಡೆ. ಇನ್ನು ಮಧುರನ್ನ ಯಾಕೆ ಮಿಸ್ ಮಾಡ್ಕೊಳ್ಳಲ್ಲ ಅಂದರೆ ಈ ಹಬ್ಬದಲ್ಲಿ ಅವಳು ಇರ್ತಾ ಇರಲಿಲ್ಲ. ಇದೆಲ್ಲ ಪೂಜೆ ಎಲ್ಲ ಮುಗಿದು ಸಂಜೆ ಒಂದು 5 ಗಂಟೆ 6 ಗಂಟೆ ಬಸ್ಸಿಗೆ ಅಲ್ವಾ ಬರ್ತಾ ಇದ್ದಿದ್ದು. ಊರಲ್ಲಿಂದ ನಡ್ಕೊಂಡು ಬರೋ ಅಷ್ಟೊತ್ತಿಗೆ ಈ ಪೂಜೆನೇ ಮುಗಿಸ್ಬಿಡ್ತಾ ಇದ್ವಿ. ಇನ್ನು ಈ ವರ್ಷನೇ ಸ್ವಲ್ಪ ಲೇಟ್ ಆಗಿರೋ ಅಂಥದ್ದು. ಇನ್ನು ಮನೆಗೆ ಬಂದೆ, ಮನೆ ಹೋಗುವಾಗನೇ ಎಲ್ಲ ರೆಡಿ ಮಾಡಿ ಇಟ್ಟೋಗಿದ್ದೆ. ನೋಡ್ತಾ ಇರ್ಬೋದು, ಇವೇ 2 ಎತ್ತು ಬಹಳ ದಿನಗಳಿಂದ ನಮ್ಮ ಜೊತೆ ಇರುವಂಥವು. ಇನ್ನು ಹೋಗುವಾಗ ಪೂಜೆ ರೆಡಿ ಮಾಡಿಬಿಟ್ಟೆ ಹೋಗಿದ್ದೆ. ಹೂವನ್ನೆಲ್ಲ ಮುಡಿಸಿ ಫೋಟೋನೆಲ್ಲ ಒರೆಸ್ಬಿಟ್ಟು ಹೋಗಿದ್ದೆ. ಇನ್ನು ದೀಪ ಕೂಡ ಹಚ್ಚಿದ್ದೀನಿ, ಪೂಜೆ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂತಂದರೆ ಇವತ್ತು ಬೇಗನೆ ಪೂಜೆ ಆಗ್ತಾಯಿದೆ. ನಾವು ಈ ಟೈಮಲ್ಲಿ ಜಾಸ್ತಿ ಮಾಡಲ್ಲ, ಸ್ವಲ್ಪ ಲೇಟೇ ಯಾವಾಗಲೂ ನಂದು ಪೂಜೆ. ಸಂಜೆ ಟೈಮು, ಬೆಳಗ್ಗೆ ಟೈಮ್ ಆದರೆ ಅವ್ರ ಅಪ್ಪಾಜಿ 2 ದಿನ ಕಡೆ ಹಚ್ಬಿಟ್ಟು ಹೋಗಿರ್ತಾರೆ, ಸ್ವಲ್ಪ ಲೇಟ್ ಆಗುತ್ತೆ. ಇನ್ನು ನಮ್ಮ ಮನೇಲಿ ಇಷ್ಟೇ ಪೂಜೆ ಸಾಮಗ್ರಿಗಳೇ ಇರೋವಂಥದ್ದು, ಇನ್ನು ಹೆಚ್ಚೇನಿಲ್ಲ. ಇನ್ನು ನಮ್ಮ ಕಡೆ ಸೈಡು ನಾಯಕನಹಟ್ಟಿ ಚಿತ್ರದುರ್ಗ ಸೈಡು ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲೂ ತಿಪ್ಪೇಸ್ವಾಮಿ ಫೋಟೋ ಇದ್ದೇ ಇರುತ್ತೆ. ನಾವು ಅಷ್ಟೇ ಫಸ್ಟು ನಮ್ಮ ಮನೆಗೆ ಬಂದಾಗ ಇದ್ದಿದ್ದೇ ತಿಪ್ಪೇಸ್ವಾಮಿ ಫೋಟೋ. ಇನ್ನು ನೋಡ್ತಾ ಇರ್ಬೋದು ನಮ್ಮ ಮನೆಯಲ್ಲಿ ಪುಟ್ಟ ಎತ್ತುಗಳು ಇದಾವಂತ ಹೇಳಿದ್ನಲ್ಲ, ಮಣ್ಣಿಂದು ಇದೇ ಎತ್ತುಗಳು. ಇವು ಕೂಡ ಅಷ್ಟೇ ನಾಯಕನಹಟ್ಟಿ ಜಾತ್ರೆನೇ ತಗೊಂಬಂದಿದ್ದು. ಈ ರೀತಿ ಪೂಜೆ ಮನೆಯಲ್ಲಾಯಿತು. ಹೊರಗಡೆ ಗೋಧಿ ಪೂಜೆ ಆ ಥರ ಆಯಿತು. ನೀವು ಯಾವ ಥರ ಮಾಡ್ತೀರಾ ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಇನ್ನು ಹೋಗುವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಇಲ್ಲೇ ಬಿಟ್ಟು ಹೋಗಿದ್ದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಎಲ್ಲ ಇಟ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಟು ಕೋಸಂಬರಿಗೆ ಹೋಗಿದ್ದೆ. ಹಸುಗೇನು ಕೋಸಂಬರಿನ ತಗೊಂಡು ಹೋಗಿರಲಿಲ್ಲ, ಇಲ್ಲಿ ಬಂದು ಇಲ್ಲಿ ಮನೇಲಿ ಮಾತ್ರ ಎಡೆ ಹಾಕಿದ್ದೀನಿ. ಈ ರೀತಿ ಇದ್ದಾವೆ ನಮ್ಮ ಪುಟ್ಟ ಎತ್ತುಗಳು. ನಮ್ಮ ಮನೇಲೂ ಕೂಡ ಈ ರೀತಿ ಎತ್ತುಗಳಿದ್ದಾವೆ. ನೀವು ಯಾವ ಥರ ಮಾಡ್ತೀರಾ? ನಿಮ್ಮ ಮನೇಲೂ ಕೂಡ ಎತ್ತು ಇದ್ದಾವ? ಇಲ್ಲ ಅಂತಂದರೆ ತಪ್ಪದೆ ತರಿಸ್ಕೊಳ್ಳಿ. ಇನ್ನು ಪೂಜೆಗೆ ಒಡಿಸಿರೋಂಥ ಕಾಯಿ ಇತ್ತಲ್ವ, ಅದನ್ನು ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನು ನಮ್ಮ ಮನೇಲೇನು ಏನಪ್ಪ ಅಂತಂದರೆ ದ್ರಾಕ್ಷಿ ಗೋಡಂಬಿ ಎಲ್ಲ ಖಾಲಿ ಆಗಿತ್ತು, ಹಾಗಾಗಿ ಏನೂ ಹಾಕಿಲ್ಲ, ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಇನ್ನು ನೋಡ್ತಾ ಇರ್ಬೋದು ಹಾಲು ಕೂಡ ಕಾಯಿಸಿದ್ದೆ, ಹೊಕ್ಕು ಬಿಟ್ಟಿದ್ದೆ ಪಾಯಸಕ್ಕೆ ಹಾಕೋದಕ್ಕೆ. ಪಾಯಸಕ್ಕೆ ಹಾಲು ಮತ್ತು ಸ್ವಲ್ಪ ಬಾದಾಮ್ ಪೌಡ್ರು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ. ಇನ್ನು ಈ ರೀತಿ ಕೋಸಂಬರಿ ಇಷ್ಟೇ ರೆಡಿ ಮಾಡ್ಕೊಂಡಿರೋಂಥದ್ದು. ಯಾಕಂದರೆ ಭಾಳ ಜನ ಏನಿಲ್ವಲ್ಲ, ನಾನು ಅವ್ರ ಅಪ್ಪಾಜಿ ಇಬ್ಬರೇ. ವೇಲು ಪಾಪ ಇವಾಗ ಅವ್ರ ದೊಡ್ಡವ್ರ ಮನೆಗೆ ಹೋಗಿದ್ದಾನೆ, ಊಟ ಮಾಡಿ ಬರ್ತಾನೆ. ಇಲ್ಲಿ ಆದರೆ ಮಾಡ್ತಾನೆ, ಇಲ್ಲ ಅಂದರೆ ಮಾಡಲ್ಲ. ಹೊಟ್ಟೆ ತುಂಬಿತ್ತಂದರೆ ಮಾಡಲ್ಲ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್.